ದಾಖಲೆಗಳನ್ನ ಮುಗಿಬೇಕು ಅಂತ ರಾಜಕೀಯ ಮಾಡಲಿಲ್ಲ. ಕಾಕ್ತಾಳೀಯ ಬಂದಿದೆ ಅಷ್ಟೇ. ಸೊ ದೇವರಾಜ ಅರಸರವರು ಎಷ್ಟು ವರ್ಷ ಮಾಡಿದ್ದಾರೆ, ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರ್ಲಿಲ್ಲ. ಇವತ್ತು ದೇವರಾಜ ಅರಸರವರ ಜನರ ಆಶೀರ್ವಾದದಿಂದ ಅದನ್ನ ಮುರಿತಕ್ಕಂತ ಅವಕಾಶ ಸಿಕ್ಕಿದೆ ನನಗೆ, ಸಮ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಾಳೆ ಆದ್ರೆ ಅದು ಬ್ರೇಕ್ ಆಗುತ್ತೆ, ಗೊತ್ತಿಲ್ಲ ನನಗೆ. ನಾಳೆ ಬ್ರೇಕ್ ಆಗುತ್ತೆ. ಇದು ಪರಿಪೂರ್ಣ ಅವಧಿ ಮುಗಿಸ್ಬಿಟ್ಟು ಮತ್ತೊಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡ್ತೀರಾ? ಇದು ಪರಿಪೂರ್ಣ ಅವಧಿ ಮುಗಿಸಿ ಇತಿಹಾಸ ಸೃಷ್ಟಿ ಮಾಡ್ತೀರಾ? ಮತ್ತೆ ಅದು ಹೈಕಮಾಂಡ್ ನವರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ನವರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇದೆ. ವಿಶ್ವಾಸ ಇದ್ದವರು ಚೀಫ್ ಮಿನಿಸ್ಟರ್ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಸರ್, ಬಟ್ ಇವತ್ತು ಎಲ್ಲಾ ಕಡೆಯಲ್ಲೂ ಕೂಡ ನಾಟಿ ಕೋಳಿ ಪಲಾವ್ ಹಂಚ್ತಾರೆ. ನಾಟಿ ಕೋಳಿಗೆ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ದೀರಾ. ನಾಟಿ ಕೋಳಿ ಪಲಾವ್ ಹಂಚ್ಬಿಟ್ಟಿದ್ದಾರೆ ಅಭಿಮಾನಿಗಳು. ಗೊತ್ತಿಲ್ಲ, ಅಲ್ಲಲ್ಲ ರಾಜ್ಯಾದ್ಯಂತ. ಐ ಡು ನಾಟ್ ನೋ ಅಬೌಟ್ ಇಟ್. ನನಗೆ ಗೊತ್ತಿಲ್ಲ, ಮತ್ತೆ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲ, ನಿಮಗೆ ಗೊತ್ತಾಗಲ್ಲ ಸರ್. ನಾನು ಹಳ್ಳಿಯವನಲ್ವಾ. ಸಾಮಾನ್ಯವಾಗಿ ನಮ್ಮ ಹಳ್ಳಿನಲ್ಲಿ ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯರು, ನೆಂಟರುಗಳು ಬಂದಾಗ. ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ, ರಾಗಿ ಮುದ್ದೆ, ನಾಟಿ ಕೋಳಿ ಇದನ್ನು ಮಾಡ್ತಿದ್ದೆ ಮೊದಲು. ಈಗಿಲ್ಲ, ಈಗ ಕಡಿಮೆ. ಬಟ್ ಈಗ ನೀವು ನಾಟಿ ಕೋಳಿ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ದೀರಿ ಊಟಕ್ಕೆ. ಹಳ್ಳಿಯಿಂದ ಬಂದವರು ಬಹಳ ಜನ ಹಿಂಗೆ ಈ ತರ ನನ್ನ ರೀತಿನಲ್ಲೇ ಮಾಡ್ತಾರೆ. ನಾನು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಚಾರ. ರಾಜಕಾರಣ ಖುಷಿ ಕೊಡಿದೆ ಸರ್. ಎಷ್ಟು ವರ್ಷ ರಾಜಕಾರಣ, ಇಷ್ಟು ವರ್ಷದ ರಾಜಕಾರಣ ಖುಷಿ ಕೊಡಿದೆ ಸರ್ ಅಂತ. ತೃಪ್ತಿ ಇದೆಯಾ? ಖುಷಿ ಇದೆಯಾ? ತೃಪ್ತಿ ಇದೆ. ಯಾಕಂದ್ರೆ ಜನರ ಕೆಲಸ ಮಾಡೋದೇ ಖುಷಿ. ರಾಜಕಾರಣ ಅಂದ್ರೆ ಏನು? ಬಡವರು, ದಲಿತರು, ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು, ಅವ್ರ ಕೆಲಸ ಮಾಡ್ಕೊಡ್ತಕ್ಕಂಥದ್ದು. ಬಟ್ ಯಾವತ್ತಾದ್ರೂ ಅನ್ಕೊಂಡಿದ್ರ ಸರ್ ಈ ತರದೊಂದು ರೆಕಾರ್ಡ್ ಮಾಡಬಲ್ಲೆ ನಾನು ಒಬ್ಬ ಸಿದ್ದರಾಮಯ್ಯನಿಂದ ಬಂದ್ಬಿಟ್ಟು? ನಂಗೆ ಗೊತ್ತೇ ಇಲ್ಲ. ನಾನು ಬಹಳ ಹೆಚ್ಚಂದ್ರೆ ಒಂದು ಸಾರಿ MLA ಆಗ್ಬೇಕು ಅಂತ ಅನ್ಕೊಂಡಿದ್ದೆ. MLA ಆದೆ, ಆಮೇಲೆ ಅವಕಾಶಗಳು ಸಿಕ್ತು, ಮಂತ್ರಿ ಆದೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆದೆ, ಲೀಡರ್ ಆಫ್ ದಿ ಅಪೋಸಿಷನ್ ಆದೆ, ಮುಖ್ಯಮಂತ್ರಿನೂ ಆದೆ. ಹೀಗೆ ಅವಕಾಶಗಳು ಬಂದಿದ್ದಾವೆ, ಮಾಡಿದ್ದೇನೆ. ನೀವು ಮೈಸೂರಿನವರೇ, ಹಾಗಾಗಿ ಮೈಸೂರಿನಿಂದಲೇ ಈ ರೀತಿಯಾದ ದೀರ್ಘಾವಧಿಯ ಸಿಎಂ ಅಂತ ಹೇಳಿ ಒಂದು ದಾಖಲೆ. ಮೈಸೂರಿಗೆ ಅವರು ಮೈಸೂರಿನವರು, ನಾನು ಮೈಸೂರಿನವರು. ಆದ್ರೆ ಕಾಲ ಬೇರೆ ಬೇರೆ. ಕಾಲಘಟ್ಟ ಇದೆಯಲ್ಲ, ಅವರಿದ್ದಂತ ಕಾಲ 72ರಿಂದ 80ರವರೆಗೆ ಇದ್ರು ಅವರು. ನಾನು 2 ಟರ್ಮ್ ಇದ್ದೀನಿ, 83ರಿಂದ ಅಲ್ಲ 2013ರಿಂದ 18ರವರೆಗೆ, ಮತ್ತೆ 2023ರಿಂದ ಇಲ್ಲಿವರೆಗೆ ಇದ್ದೀನಿ. ಮುಂದೆ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ನೋಡ್ಕೊಂಡು. ಪ್ರಬಲ ಜಾತಿಗಳ ನಡುವಿನ ಇಷ್ಟೊಂದು ಪೈಪೋಟಿ ನಡುವೆ ಕುರುಬ ಸಮುದಾಯದಿಂದ ಬಂದ್ಬಿಟ್ಟು ಈ ಲೆವೆಲ್ ಬರೋದು ಇಟ್ ಇಸ್ ನಾಟ್ ಎ ಈಸಿ ಟಾಸ್ಕ್. ಜನರ ಆಶೀರ್ವಾದ ಅಂತ ಹೇಳಿದ್ನಲ್ಲ ಸರ್. ಈಗ ರಾಜಕಾರಣದ ಪ್ರಮುಖ ಘಟ್ಟದಲ್ಲಿದ್ದೀರಿ, ಜನಕ್ಕೆ ನಾನು ಇನ್ನೂ ಮಾಡಬೇಕು ಇಂಥದ್ದೊಂದು ಪ್ರಮುಖವಾದ ವಿಚಾರಗಳನ್ನ ಇಟ್ಕೊಂಡಿದ್ದೀವಿ. ನೋಡಪ್ಪ, ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ. ಅಸಮಾನತೆ ಹೋಗೋವರೆಗೂ ನಾವು ಸಾಮಾಜಿಕ ಎಲ್ರಿಗೂ ನ್ಯಾಯ ಸಿಕ್ಕವರೆಗೂ ಹೋರಾಟ ಮಾಡ್ತಲೇ ಇರ್ತೀವಿ, ಮತ್ತೆ ಆ ಜನಗಳ ಕೆಲಸ ಮಾಡ್ತೇವೆ. ಸಾಕಷ್ಟು ಪ್ರೋಗ್ರಾಮ್ ಕೊಟ್ಟಿದ್ರಲ್ಲ ಸರ್, ಈಗ ನಾನು ಇನ್ನು ಜನಕ್ಕೆ ಈ ತರದ್ದು ಇನ್ನೂ ಮೈಸೂರಿಗೆ ಅಥವಾ ರಾಜ್ಯಕ್ಕೆ ಈ ಬಾರಿ ಬಜೆಟ್ ಮನಸ್ಸಲ್ಲಿರೋ ಬಜೆಟ್ ನಲ್ಲಿ ಬಂದ್ಮೇಲೆ ನೋಡಿ.